ನನಗೂ ನಿಮ್ಮ ಮಾಧ್ಯಮದಲ್ಲಿ ಬಂದಾಗ ಗೊತ್ತಾಯ್ತು. ಐ ಆಮ್ ರಿಕ್ವೆಸ್ಟಿಂಗ್, ನಾನು ರಿಕ್ವೆಸ್ಟ್ ಮಾಡ್ತಿದ್ದೀನಿ. ನೋ, ಇದು ನಮ್ಮ MLAಗಳು MLCಗಳು ರೆಸಿಗ್ನೇಷನ್ ಕೊಡಬಾರದು ದಯವಿಟ್ಟು ಅಂತ ನಾನು ಬೈರತಿ ಸುರೇಶಣ್ಣ ರಿಕ್ವೆಸ್ಟ್ ಮಾಡ್ತಿದೀವಿ. ಈಗ ಅವ್ರಿಗೆ ಒಂದು 15-16 ವರ್ಷದ ನೋವು ಇದಿರುತ್ತೆ. ಬಟ್ ವಿ ಆರ್ ರಿಕ್ವೆಸ್ಟಿಂಗ್, ನಮ್ಮ ಹೈಕಮಾಂಡ್ ಇಂದ ಖಂಡಿತವಾಗೂ ಅವ್ರಿಗೆ ಭರವಸೆ ಕೊಡ್ತಾ ಇದ್ದಾರೆ. ಸೊ ಅದರಲ್ಲಿ ಯಶಸ್ವಿ ಆಗ್ತೀವಿ. ವಿ ಆರ್ ರಿಕ್ವೆಸ್ಟಿಂಗ್ ನಾಟ್ ಟು ಸಬ್ಮಿಟ್. ಇಲ್ಲ, ನಾವೀಗ ರಿಕ್ವೆಸ್ಟ್ ಮಾಡಿ, ನಾವು ಸುರೇಶ್ ಅಣ್ಣ ಬೆಳಗ್ಗೆ ಆಕ್ಚುಲಿ ನಾವು ರಮೇಶ್ ಕುಮಾರ್ ಸಾಹೇಬ್ರ ಮನೆಯಲ್ಲಿ ಸೇರಿದಾಗ್ಲೂ ಸುರೇಶ್ ಅಣ್ಣ ನಾವೆಲ್ಲ ರಿಕ್ವೆಸ್ಟ್ ಮಾಡ್ತೀವಿ, ಆದ್ರೂ ಅದು ಸಂಧಾನ ವಿಫಲ ಆಗುತ್ತೆ. ನೆಕ್ಸ್ಟ್ ಈಗ ಇಲ್ಲಿಗೆ ಬರ್ತಾರೆ, ನಾವೀಗ ರಿಕ್ವೆಸ್ಟ್ ಮಾಡಿದೀವಿ, ಆದ್ರೂ MLCಗಳು ಸಬ್ಮಿಟ್ ಮಾಡಿದ್ದಾರೆ. ನಾವು ಹೊರಟ್ಟಿ ಸರ್ನ ನಾನು ಸುರೇಶ್ ಅನ್ನ ರಿಕ್ವೆಸ್ಟ್ ಮಾಡಿದೀವಿ, ದಯವಿಟ್ಟು ಅಕ್ಸೆಪ್ಟ್ ಮಾಡಬೇಡಿ, ಓಲ್ಡ್ ಇಟ್ ಸರ್ ಪ್ಲೀಸ್ ಅಂತ ಸಬ್ಮಿಟ್ No, ma'am. No, I requesting my guru, Honorable Higher Education Minister MC Sudhakar, not to submit the resignation. So I am sure that party will intervene immediately and Surjewalaji will speak with the concerned MLAs and MPs. Certainly this issue will be resolved by the evening. I don't think so. There will be no differences. In any family there is some sort of differences. So ಈಗ MLC ಅನಿಲ್ ಅಣ್ಣ ಮತ್ತೆ ನಜೀರ್ ಸಾಹೇಬ್ರು ಸಬ್ಮಿಟ್ ಮಾಡಿದ್ದಾರೆ. ಬಟ್ ಇವ್ರಿಗೆ ಮಂಗಳೂರಿಗೆ ಹೋಗ್ತಾ ಇದ್ದಾರೆ. ವಿ ಆರ್ ರಿಕ್ವೆಸ್ಟಿಂಗ್, ನಾನು ಬೈರತಿ ಸುರೇಶ್ ಅಣ್ಣ, ಪೊನ್ನಣ್ಣ ಸರ್ ಎಲ್ಲ ರಿಕ್ವೆಸ್ಟ್. ಇಲ್ಲ, ನಾವೀಗ ಹೊರಟ್ಟಿ ಸರ್ಗೆ ರಿಕ್ವೆಸ್ಟ್ ಮಾಡಿದೀವಿ, ಸರ್ ಯಾವುದೇ ಕಾರಣಕ್ಕೆ ಅಕ್ಸೆಪ್ಟ್ ಮಾಡಬೇಡಿ ಅಂತ ನಾವು ರಿಕ್ವೆಸ್ಟ್ ಮಾಡಿದ್ವಿ. ಅವ್ರಿಲ್ಲ, ಸಂಜೆ 8 ಗಂಟೆವರೆಗೂ ನಮಗ್ ಟೈಮ್ ಕೊಡಿ ಅಂತ ನಾನು ವೈಯಕ್ತಿಕವಾಗಿ ನಾನು ರಿಕ್ವೆಸ್ಟ್ ಕೊಟ್ಟಿದ್ದೆ. ಅವರು ಕೋಲಾರಲ್ಲಿ ರೈಟ್ ಕಮ್ಯುನಿಟಿಗೆ ಟಿಕೆಟ್ ಕೊಡಬೇಕು ಅನ್ನೋದು MLA MLCಗಳ ವಾದ. ಈಗಲ್ಲಿ ಮತ್ಯಾರಿಗೋ ಟಿಕೆಟ್ ಆಗುತ್ತೆ ಅನ್ನೋ ಒಂದು ಊಹಾಪೋಹ ಇದೆ. ಬಟ್ ನಿಮಗೆ ಎಷ್ಟು ಗೊತ್ತೋ ನನಗೂ ಅಷ್ಟೇ ಗೊತ್ತಿದೆ. ಬಟ್ ನಾನೊಂದು ನಿಷ್ಠಾವಂತ ಕಾರ್ಯಕರ್ತನಾಗಿ ಅವರೆಲ್ಲರ ಶಿಷ್ಯನಾಗಿ ನನ್ನ ಗೆಲುವಲ್ಲಿ MC ಸುಧಾಕರ್ ಸರ್ ಇವರೆಲ್ಲರ ಪಾತ್ರ ಇದೆ. ಸೊ ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ದಯವಿಟ್ಟು ಸಬ್ಮಿಟ್ ಮಾಡಬೇಡಿ ಅಂತ. ಸೊ ಕಾದ್ ನೋಡೋಣ ಸರ್. ನನ್ಗೆ ನಿಮ್ಮಷ್ಟೇ ಗೊತ್ತಿರೋದು ಇಲ್ಲ, ಬಣ ಬಡಿದಾಟ ಅನ್ನೋದು ಏನೂ ಇಲ್ಲ. ನೋಡಿ, MC ಸುಧಾಕರ್ ಸರ್ ಅವರು ತಾತನ ಕಾಲದಿಂದ ಅವರು ಕಾಂಗ್ರೆಸ್ ನಿಷ್ಠಾವಂತ ಕಾರ್ಯಕರ್ತರು. ಕೊತ್ತೂರು ಮಂಜಣ್ಣ ಕಾಂಗ್ರೆಸ್ ನಿಷ್ಠಾವಂತ ಕಾರ್ಯಕರ್ತರು. ನಜೀರ್ ಅಹಮದ್ ಸಾಹೇಬ್ರು ಕಾಂಗ್ರೆಸ್ ನಿಷ್ಠಾವಂತ ಕಾರ್ಯಕರ್ತರು. ನಮ್ಮ ಅನಿಲ್ ಅಣ್ಣ ಎಲ್ಲರೂ ನಿಷ್ಠಾವಂತರು. ನೋ ಒನ್ ಈಸ್ ಗೋಯಿಂಗ್ ಅಗೇನ್ಸ್ಟ್ ದ ಪಾರ್ಟಿ ಸರ್. ಜಸ್ಟ್ ದೇ ಆರ್ ಎಕ್ಸ್ಪ್ರೆಸಿಂಗ್ ದರ್ ಆಂಗರ್. Honorable Nazir Ahmed ji and Anil Kumar ji, but we are requesting. ಸರ್, ಈಗ ಅವ್ರಿಗೆ ಸೋರ್ಸಸ್ ಅಲ್ಲಿ ಇನ್ಫಾರ್ಮೇಶನ್, ಈಗ ನಿಮ್ಗೆ ಹೆಂಗ್ ಸೋರ್ಸಸ್ ಅಲ್ಲಿ ಇರುತ್ತೋ ಅವ್ರಿಗೂ ಆ ಇನ್ಫಾರ್ಮೇಶನ್ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಹೊರಟ್ಟಿ ಸರ್ಗೆ ಆಲ್ರೆಡಿ ರೆಸಿಗ್ನೇಷನ್ ನಮ್ಮ ನಜೀರ್ ಸರ್ ಕೊಟ್ಟಿದ್ದಾರೆ. ಬಟ್ ನಾನು ವೈಯಕ್ತಿಕವಾಗಿ ನಾನು ಹೊರಟ್ಟಿ ಸರ್ಗೂ ರಿಕ್ವೆಸ್ಟ್ ಮಾಡಿದ್ದೀನಿ, ದಯವಿಟ್ಟು ಅಕ್ಸೆಪ್ಟ್ ಮಾಡಬೇಡಿ ಅಂತ. ಮಾತುಕತೆ ಕರೆದಿದ್ದಾರೆ. ಈಗ DCM ಸಾಹೇಬ್ರು ಈಗ ಮಾತಾಡಿದ್ರು ನಮ್ಮ ಸುರೇಶ್ ಅಣ್ಣ ಜೊತೆ, ಸುರ್ಜೇವಾಲಾ, ಅಭಿಷೇಕ್ ದತ್ ಅವರೆಲ್ಲ ಮಾತಾಡಿದ್ರು. ಈಗ ನಾನು ಸುರೇಶ್ ಅಣ್ಣ, ನಮ್ಮ ಗುರುಗಳು MC ಸುಧಾಕರ್ ಸರ್ಗೆ ಎಲ್ರಿಗೂ ರಿಕ್ವೆಸ್ಟ್ ಮಾಡ್ತಿದೀವಿ, ಖಂಡಿತವಾಗೂ ಇವರ ಪಟ್ಟಿದ್ದು ಕೇವಲ ವ್ಯಕ್ತಪಡಿಸಿದ್ದಾರೆ ರೈಟ್ ಕಮ್ಯುನಿಟಿ ಕೊಡಬೇಕು ಅಂತ. ನನಗೆ MC ಸುಧಾಕರ್ ಸರ್ ಇವರೆಲ್ಲರೂ ನನಗೆ ಟಿಕೆಟ್ ಕೊಡಿಸಿ ಗೆಲುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಅವ್ರು ರೆಸಿಗ್ನೇಷನ್ ಕೊಡಬಾರದು. ಇವತ್ತು ಕಾಂಗ್ರೆಸ್ ಇಷ್ಟು ಸೀಟು ಆ ಕಡೆ ಚಿಕ್ಕಬಳ್ಳಾಪುರ, ಕೋಲಾರ, ನೀವು ಈ ಕಡೆ ಬೆಂಗಳೂರು ರೂರಲ್ ಅಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸ್ಟ್ರೆಂತ್ ಅಂದ್ರೆ MC ಸುಧಾಕರ್ ಅವರು, ಕೊತ್ತೂರು ಮಂಜುನಾಥ್. ಇಲ್ಲ, ಅಂತದೆಲ್ಲ ಇಲ್ಲ ಸರ್. ಅವರು ನೋಡಿ, MC ಸುಧಾಕರ್ ಸರ್ ಆಗ್ಲಿ, ಕೊತ್ತೂರು ಮಂಜಣ್ಣ ಆಗ್ಲಿ, ಅವ್ರು ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರು. ಅವ್ರ ಆಂಗರ್ನ ಅವ್ರು ಎಕ್ಸ್ಪ್ರೆಸ್ ಮಾಡ್ತಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.